ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ರಾಯಚೂರು ಮತ್ತು ಕೊಪ್ಪಳದಲ್ಲಿ DCC ಬ್ಯಾಂಕ್ನಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಮತ್ತು ಸಹಾಯಕರು ಗ್ರೇಡ್ 1 ಮತ್ತು ಅಟೆಂಡರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳಿಗೆ ಸಂಬಂಧಿಸಿದಂತೆ ಉದ್ಯೋಗಗಳ ಸಂಖ್ಯೆ ಮತ್ತು ಶೈಕ್ಷಣಿಕ ಅರ್ಹತೆ, ವಯೋಮಾನ, ವೇತನ ಹಾಗೆ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ತಿಳಿಯೋದಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗಾದರೆ ಮಾತ್ರ ಅರ್ಥವಾಗುತ್ತದೆ. ಹಾಗೆ ಮೊದಲನೇದಾಗಿ ಇದರ ಒಂದು ಲಿಂಕ್ ಬಂದು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಮೊದಲನೇದಾಗಿ ನೋಡೋದಾದರೆ ಹುದ್ದೆಗಳು 70 ಹುದ್ದೆಗಳು ಖಾಲಿವೆ. ಅದರಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗೆ ನಾನ್ HKಯಲ್ಲಿ 4 ಹುದ್ದೆಗಳು ಖಾಲಿವೆ. ಇನ್ನು HKಯಲ್ಲಿ 11 ಹುದ್ದೆಗಳು ಖಾಲಿವೆ. ಇನ್ನು ಸಹಾಯಕರು ಗ್ರೇಡ್ 1 ಹುದ್ದೆಗೆ ನಾನ್ HKಯಲ್ಲಿ 11 ಹುದ್ದೆಗಳು ಖಾಲಿವೆ. HKಯಲ್ಲಿ 34 ಹುದ್ದೆಗಳು ಖಾಲಿವೆ. ಇನ್ನು ಅಟೆಂಡರ್ ಹುದ್ದೆಗೆ ನಾನ್ HKಯಲ್ಲಿ 2 ಹುದ್ದೆಗಳು ಖಾಲಿವೆ. HKಯಲ್ಲಿ 8 ಹುದ್ದೆಗಳು ಖಾಲಿವೆ. ಒಟ್ಟು 70 ಹುದ್ದೆಗಳನ್ನು ಖಾಲಿ ಆಹ್ವಾನಿಸಲಾಗಿದೆ. ಹಾಗೆ ಇದರನ್ನು ವೇತನ ಶ್ರೇಣಿ ನೋಡೋದಾದರೆ ಶಾಖಾ ವ್ಯವಸ್ಥಾಪಕರ ಹುದ್ದೆಗೆ ಆಯ್ಕೆಯಾದ ಪ್ರತಿ ತಿಂಗಳು ವೇತನ 61,300ರಿಂದ 1,12,900ರವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ. ಹಾಗೆ ಸಹಾಯಕರು ಗ್ರೇಡ್ 1 ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗೆ ಪ್ರತಿ ತಿಂಗಳು 44,425ರಿಂದ 83,700ರವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ. ಇನ್ನು ಅಟೆಂಡರ್ ಹುದ್ದೆಗೆ ವೇತನ ನೋಡೋದಾದರೆ ಪ್ರತಿ ತಿಂಗಳು 37,500ರಿಂದ 76,100 ವೇತನವನ್ನು ನಿಗದಿಪಡಿಸಲಾಗಿದೆ. ಹಾಗೆ ಇದರ ಒಂದು ನಿಗದಿಪಡಿಸಿರುವ ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ 21/11/2025ರಿಂದ 22/12/2025ರವರೆಗೆ ಅರ್ಜಿಯನ್ನು ನಿಗದಿಪಡಿಸಲಾಗಿದೆ. 1 ತಿಂಗಳ ಕಾಲಾವಕಾಶ ಇದೆ. ಹೋಗಿ ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇದರ ಒಂದು ಕರ್ತವ್ಯ ಸ್ಥಳ ನೋಡೋದಾದರೆ ರಾಯಚೂರು ಮತ್ತು ಕೊಪ್ಪಳ, ಹಾಗೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಹಾಗೆ ಶಿಕ್ಷಣ ಅರ್ಹತೆ ನೋಡೋದಾದರೆ ಸಹಾಯಕರ ಹುದ್ದೆಗೆ ಗ್ರೇಡ್ 1 ಹುದ್ದೆಗೆ ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಹಾಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಹಾಗೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗೆ ಯಾವುದೇ ಪದವಿಯನ್ನು ಪಾಸ್ ಆಗಿರಬೇಕು. ಹಾಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಇನ್ನು ಅಟೆಂಡರ್ ಹುದ್ದೆಗೆ SSLCಯನ್ನು ಪಾಸ್ ಆಗಿರಬೇಕು. ಇನ್ನು ಇದರ ಒಂದು ವಯೋಮಾನ ನೋಡೋದಾದರೆ ದಿನಾಂಕ 22/12/2025ಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಪೂರೈಸಿರಬೇಕಾಗುತ್ತದೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷ ಮೀರಿರಬಾರದು. ಹಾಗೆ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ ಮೀರಿರಬಾರದು. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷವನ್ನು ಮೀರಿರಬಾರದು. ಈ ವಿಡಿಯೋನು ಪೂರ್ತಿಯಾಗಿ ನೋಡಿದ್ದೀರಾ ಎಂದು ತಿಳ್ಕೊಂಡಿದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಲ್ಲಿ ತನಕ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು.